ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ನಲ್ಲಿ ಆದಂತಹ ಕೆಲವು ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೇಗ. ಯಾಕಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ವೀಡಿಯೋಗಳನ್ನ ನಾವು ತರಲಿದ್ದೇವೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ತಮಗೆಲ್ರಿಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. 134ನೇ ಜಯಂತಿ ಅಂದರೆ ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಸಮಾಜ ಸುಧಾರಕ, ಹಾಗೆ ಮಹಿಳೆಯರ ಮತ್ತು ಶೋಷಿತ ವರ್ಗಗಳಿಗೆ ಒಂದು ಅತ್ಯಂತ ಹೋರಾಡಿದಂತಹ ವ್ಯಕ್ತಿ ಇವರು. ಹಾಗೆ ಸಂವಿಧಾನ ಶಿಲ್ಪಿ, ಹಾಗೆ ಭಾರತ ರತ್ನ ಪುರಸ್ಕೃತರು ಅಂತಲೇ ಇವ್ರನ್ನ ನಾವು ಹೇಳ್ಬೋದು. ಇವರ ಒಂದು ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ತಮಗೆಲ್ರಿಗೂ ಅಂಬೇಡ್ಕರ್ ಜಯಂತಿಯ 134ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮಗೆಲ್ರಿಗೂ ಅವರು ಆಚರಿಸ್ಕೊಳ್ತಾ ಇದ್ದಾರೆ. ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡು ಅವರು ಹೇಗೆ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಾರೋ ಆ ರೀತಿಯಾದಂತಹ ಸೇವೆಯನ್ನು ನಾವು ಸಲ್ಲಿಸಲಿಕ್ಕೆ ನಮ್ಮದೇ ಆದಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸೋಣ. ಇವತ್ತಿನ ಮೊದಲನೇ ಟಾಪಿಕ್ ಏನಪ್ಪ ಅಂತಂದರೆ, ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಇವೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ. ನಾನು ಇವೆಂಟ್ಸ್ ಬಗ್ಗೆ ವಿಡಿಯೋನ ಮಾಡಿಲ್ಲ, ಹಾಗಾಗಿ ಇವತ್ತು ಟೋಟಲಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಇವೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರಿ, ಅದರಲ್ಲಿ ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ಅದೇನು ಅಪ್ಡೇಟ್ ಅಂತೇಳಿ ನೋಡ್ಕೊಂಬರೋಣ. ಇನ್ನು ಎರಡನೇದಾಗಿ ಇವೆಂಟ್ಸ್ಗಳನ್ನು ನೀವು ಪಿನ್ ಮಾಡ್ಬೋದು, ಅದು ಯಾವ ರೀತಿ ಅಂತೇಳಿ ತಿಳ್ಕೊಂಬರೋಣ. ಮತ್ತು ಇನ್ನೊಂದು, ನೀವು ಚಾನಲ್ಗಳಲ್ಲಿ ಈಗ ಲಿಂಕ್ಗಳನ್ನು ಕಳಿಸ್ತಾ ಇದ್ರಿ, ಯಾರಾದರೂ ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದರೆ ಲಿಂಕ್ಗಳನ್ನು ಮಾತ್ರ ಕಳಿಸ್ತಾ ಇದ್ರಿ. ಈಗ ಆ ರೀತಿ ಇಲ್ಲ, ಲಿಂಕ್ಗಳನ್ನು ಕೂಡ ಕಳಿಸ್ಬೋದು. ಜೊತೆಗೆ ನೀವು ಒಂದು QR ಕೋಡ್ ಸ್ಕ್ಯಾನರನ್ನು ಕೂಡ ತಾವು ಕಳಿಸ್ಬೋದು. ಅದು ಯಾವ ರೀತಿ, ಏನೇನು ಅಪ್ಡೇಟ್ ಆಗಿದೆ, ಈ 3 ಅಪ್ಡೇಟ್ಗಳ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಮೊದಲನೇದಾಗಿ ವಾಟ್ಸಪ್ನಲ್ಲಿ ಬಂದಂತಹ ಇವೆಂಟ್ಸ್, ಈ ಒಂದು ಫ್ಯೂಚರ್ ಹಳೇದು, ಆದರೆ ಇದರಲ್ಲಿ ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ನಾನು ಇವೆಂಟ್ಸ್ ಬಗ್ಗೆ ವಿಡಿಯೋನ ಮಾಡಿಲ್ಲ, ಹಾಗಾಗಿ ಈಗೆಲ್ಲ ಟೋಟಲ್ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಈಗಾಗಲೇ ಒಂದು ಗ್ರೂಪ್ನಲ್ಲಿ ನಾನು ಇದ್ದೀನಿ, ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಅಡ್ಮಿನ್ ಗ್ರೂಪಲ್ಲಿ ಇದ್ದೀನಿ ನಾನು. ನೀವೇನಾದರೂ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗ್ರೂಪ್ಗೆ ಯಾರು ಭಾಗವಹಿಸಿಲ್ವೋ ಅವರು ಭಾಗವಹಿಸ್ಬೋದು. ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ನಾನು ನಮ್ಮ ಒಂದು ಗ್ರೂಪಿನ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ನಮ್ಮ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಹಾಗೆ ಅಲ್ಲಿಂದ ನೀವು ನಮ್ಮ ಗ್ರೂಪ್ಗೆ ಭಾಗವಹಿಸ್ಬೋದು. ಹಾಗೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾವು ಬರ್ತಾ ಇರ್ತೀವಿ, ಅಲ್ಲಿ ಕೂಡ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ನೇಹಿತರೆಲ್ಲರೂ ಇದ್ದಾರೆ, ಅಡ್ಮಿನ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಅಪ್ಡೇಟ್ ಎಲ್ಲ. ಅನೇಕ ವೀಡಿಯೋಗಳನ್ನು, ಇಂಪಾರ್ಟೆಂಟ್ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಈಗ ನಾನು ಗ್ರೂಪ್ ಒಳಗಡೆ ಬಂದಿದ್ದೀನಿ, ಮೊಬೈಲ್ ಟೆಕ್ ಇನ್ ಕನ್ನಡ ಅಡ್ಮಿನ್ ಗ್ರೂಪ್ ನಮ್ಮದು. ನಾನು ಇಲ್ಲಿಂದ ಡೈರೆಕ್ಟ್ಲಿ ಅಟ್ಯಾಚ್ ಒಳಗಡೆ ಹೋಗ್ತೀನಿ. ಇದ್ರ ಒಳಗಡೆ ಬರ್ತೀನಿ. ನಾನು ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇವೆಂಟ್ಸ್ ಅಂತೇಳಿ ಬರುತ್ತೆ, ಇವೆಂಟ್ ಅಂತೇಳಿ ಬಂದಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಇದು ಹಳೆ ಫ್ಯೂಚರ್ನೇ, ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಇವೆಂಟ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಏನೇನು ಬಂದಿದೆ ನೋಡೋಣ. ಕ್ರಿಯೇಟ್ ಇವೆಂಟ್ ಅಂತ ಇದೆ. ಕ್ರಿಯೇಟ್ ಇವೆಂಟ್. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಇವೆಂಟ್ ನೇಮನ್ನು ಹಾಕಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ಆಗಬೇಕಾಗುತ್ತೆ. ಅಂದರೆ ಇವೆಂಟ್ ಬಗ್ಗೆ ಎಲ್ಲವನ್ನ ನೀವು ಟೈಪ್ ಮಾಡಬೇಕು. ಇದ್ರೊಳಗಡೆ ಡಿಸ್ಕ್ರಿಪ್ಷನ್ ಕೊಡಬೇಕು ಅದ್ರ ಬಗ್ಗೆ. ಇದು ನೀವೊಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನೋಡಿ, ಇಲ್ಲಿ ನಿಮ್ಮ ಒಂದು ಡೇಟನ್ನು ಹಾಕಬೇಕಾಗುತ್ತೆ. ನೀವು ಯಾವಾಗ ಇವೆಂಟನ್ನು ಮಾಡ್ತಾ ಇದ್ದೀರಿ, ಅಂದರೆ ಯಾವಾಗ ನಿಮ್ಮ ಫಂಕ್ಷನ್, ಪ್ರೋಗ್ರಾಮ್ ಅಥವಾ ಮೀಟಿಂಗ್ ಏನೇ ಆಗಲಿ, ನೀವು ಯಾವಾಗ ಮಾಡ್ತಾ ಇದ್ದೀರಿ ಡೇಟನ್ನು ಹಾಕಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ಇವತ್ತಿನ ಡೇಟನ್ನು ತೋರಿಸ್ತಾ ಇದೆ. ಅಂದರೆ ನೀವು ಯಾವತ್ತು ಅದನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರೋ ಅವತ್ತಿನ ಡೇಟನ್ನು ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ
ಓಕೆ, ಸೆಲೆಕ್ಟ್ ಮಂತ್ ಆ್ಯಂಡ್ ಡೇ ಅಂತ ಬರುತ್ತೆ. April 1st, 2025. Disabled. ಓಕೆ, Major. ಏಪ್ರಿಲ್ April ಫಸ್ಟ್ 2nd, ಅಂತಿದೆ. 2025. Disabled. ಓಕೆನಾ, ಇದೇ ರೀತಿಯಾಗಿ ನಿಮಗೆಲ್ಲ ಡೇಟ್ ಎಲ್ಲ ತೋರಿಸ್ತಾ ಹೋಗುತ್ತೆ. ನಾನು ಅದೇನು ಮಾಡಲ್ಲ. ಓಕೆನಾ. April 1st, next month. Button. Out of pager. Tuesday, April 15th, 2025. ಓಕೆ, Okay. Button. ಓಕೆ ಕೊಡಬೇಕು. ನೀವೆಲ್ಲ ಸೆಲೆಕ್ಟ್ ಮಾಡಿಕೊಂಡು Showing Kannada Bharata ID. April 15th, 2025. Edit box. ಓಕೆನಾ, ಇದ್ರೊಳಗಡೆ ಹೋಗಿ ನೀವು ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಂತ್ ಹಾಗೆ ಡೇಟ್. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ 12:00 p.m. Edit box. ಇಲ್ಲಿ ಟೈಮ್, ನೀವು ಎಷ್ಟು ಗಂಟೆಗೆ ಸಭೆಯನ್ನು ಮಾಡ್ತೀರಿ, ಮೀಟಿಂಗನ್ನು ಮಾಡ್ತೀರಿ ಅಥವಾ ಪ್ರೋಗ್ರಾಮನ್ನು ಮಾಡ್ತೀರಿ, ಕಂಡಕ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ ಟೈಮ್ ಹಾಕ್ಬೇಕು. ಇಲ್ಲಿ ಟೈಮ್ ನಂತರ Add end time. ಆ್ಯಡ್ ಎಂಡ್ ಟೈಮ್, ಇದನ್ನು ನೀವು ಬೈ ಡಿಫಾಲ್ಟಾಗಿ Add ಇದು location. Add end time. ಆಫ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಂಡ್ ಟೈಮ್ ಅಂದರೆ ಸಭೆ ಆಗಲಿ, ಅದು ಮೀಟಿಂಗ್ ಆಗಲಿ ಅಥವಾ ಕಾರ್ಯಕ್ರಮ ಆಗಲಿ ಯಾವಾಗ ಮುಕ್ತಾಯ ಆಗುತ್ತೆ ಆ ಎಂಡ್ ಟೈಮ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಅಥವಾ ಬೇಡ ಅಂದರೆ ಇದನ್ನು ನಾಟ್ ಚೆಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ಓಕೆನಾ, ಎಂಡ್ ಟೈಮ್. ಇಲ್ಲಿಂದ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. 2:00 p.m. Edit box. ನೋಡಿ, ಈಗ 12 ಗಂಟೆಗೆ April 15th, 2025. Edit box. ನೋಡಿ, ಏಪ್ರಿಲ್ 15th ನಾನು ಈಗ ಆನ್ ಮಾಡಿದ್ದೀನಿ. ಅಲ್ಲಿಂದ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. 12:00 p.m. Edit box. April 15th, 2025. Edit box. Description. Optional. Edit ಓಕೆ, box. ನೋಡಿ ಡಿಸ್ಕ್ರಿಪ್ಷನ್, April 15th, 2025. Edit box. ಇದು ಡೇಟ್. ಓಕೆನಾ, ಯಾವ ಡೇಟಲ್ಲಿ ನಡೆಯುತ್ತೆ ಅಂತೇಳಿ. 12:00 p.m. Edit box. ಇದು ಟೈಮಿಂಗ್. April 15th, 2025. Edit box. ಓಕೆ, ಇದು ಮುಗಿಯೋ ದಿನಾಂಕ ಏನಾದರೂ ಆಲ್ಮೋಸ್ಟ್ ಒಂದಿನ 2 ದಿನ ಯಾರು ಪ್ರೋಗ್ರಾಮ್ ಮಾಡಲ್ಲ ಕಂಟಿನ್ಯೂ ಆಗಿ, ನನ್ನ ಪ್ರಕಾರ. ಓಕೆ, ಯಾರು ಮಾಡಿಲ್ಲ ಕೂಡ, ಕಂಟಿನ್ಯೂ ಆಗಿ ಯಾರು ಮಾಡಲ್ಲ. ಮಾಡಿದರೆ ಇಲ್ಲಿ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡೇಟಿಗೆ ಮುಕ್ತಾಯ ಆಗುತ್ತೆ ಅಂತೇಳಿ. ಮತ್ತು 2:00 p.m. Edit box. ಇದು ಟೈಮ್, ಯಾವ ಒಂದು ಟೈಮ್ನಲ್ಲಿ ಮುಕ್ತಾಯ ಆಗುತ್ತೆ ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಇದಾದ ನಂತರ ನೀವು ಇದು ಬೇಡ ಅಂದರೆ Remove end time. ರಿಮೂವ್ ಎಂಡ್ ಟೈಮ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಅದು ಬೈ ಡಿಫಾಲ್ಟಾಗಿ ರಿಮೂವ್ ಆಗಿರುತ್ತೆ. ಓಕೆನಾ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಾನು ರಿಮೂವ್ Add ಮಾಡ್ತೀನಿ. end time. ಆ್ಯಡ್ ಎಂಡ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ, ಇಲ್ಲಾಂದರೆ ರಿಮೂವ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಓಕೆನಾ. Add location. Edit box. ಆ್ಯಡ್ ಲೊಕೇಶನ್, ನೀವು ಇಲ್ಲಿ ಲೊಕೇಶನನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ WhatsApp. Editing. Add location. Edit box. ಕೀಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ಲೊಕೇಶನ್ ಅಡ್ರೆಸ್ ಎಲ್ಲ ಬರಿಬೋದು. ಓಕೆನಾ. WhatsApp call link. ಇಲ್ಲಿ ವಾಟ್ಸಪ್ ಕಾಲ್ ಲಿಂಕ್, ನೀವು ವಾಟ್ಸಪ್ನಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ಇದನ್ನು ನೀವು ಆನ್ ಮಾಡ್ಕೋಬೋದು. ವಾಟ್ಸಪ್ ಕಾಲ್ ಲಿಂಕನ್ನು ಆನ್ ಮಾಡ್ಕೋಬೋದು. Off. Switch. ಬೈ ಡಿಫಾಲ್ಟಾಗಿ ಇದು ಆಫ್ ಇದೆ. ಇದನ್ನು ಆನ್ ಮಾಡ್ತೀನಿ ನಾನು. ನಿಮಗೆ ಪ್ರಾಕ್ಟಿಕಲ್ ತೋರಿಸ್ಬೇಕು, ಹಾಗಾಗಿ ನಾನು ಇದನ್ನು ಆನ್ ಮಾಡ್ತಾಯಿದ್ದೀನಿ. ಓಕೆ, ಆನ್ ಮಾಡಿದ್ದೀನಿ. ಇಲ್ಲಿ Call type. Video. ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಕಾಲ್ ಟೈಪ್ ಅಂತ ಬರುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಯಾವ ರೀತಿ ಕಾಲ್ ಟೈಪ್ ಬೇಕೋ ಆ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. Selected. Voice. Selected. Video. Radio. Select the call type. Heading. Out of list. ಸೆಲೆಕ್ಟ್ ಎ ಕಾಲ್ ಟೈಪ್ ಅಂತಿದೆ. Selected. Video. Radio button. 1 of 2. List. 2 items. ವಿಡಿಯೋ ಕಾಲ್ ಮುಖಾಂತರ ನೀವು ಮೀಟಿಂಗ್ ಕಾರ್ಯಕ್ರಮ ಮಾಡ್ಬೋದು. Selected. Voice. Radio button. ವಾಯ್ಸ್ ಕಾಲ್. ಓಕೆನಾ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. Selected. Selected. ಅದು ವಿಡಿಯೋ ಕಾಲ್. Showing Kannada Bharata IDC. ಓಕೆ, ನಿಮಿಷ. Editing. Add location. WhatsApp call link. On. Switch. ನಾನು ವಿಡಿಯೋ ಕಾಲ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. Call type. Video. ಕಾಲ್ ಟೈಪ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇರಲಿ. Allow guests. Allow people to bring 1 additional guest. Off. Switch. ಅಲೋ ಗೆಸ್ಟ್ಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಜೊತೆಗೆ ಯಾರಾದರೂ ಗೆಸ್ಟ್ಗಳನ್ನು ಅವರು ಕರ್ಕೊಂಬರ್ಬೋದು, ಬೇರೆಯವ್ರು ಯಾರಾದರೂ. Send. Button. ಓಕೆನಾ. ಇದು ಕೂಡ ಹೊಸ ಅಪ್ಡೇಟ್, ಇದರಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್. ಇದನ್ನು ನಾವು Allow guests. ಬೇಕಾದ್ರೆ Allow ಆನ್ people to bring ಮಾಡ್ಕೊಳ್ಳಿ. 1 additional guest. Off. Switch. ಇಲ್ಲಾಂದರೆ ಆಫ್ ಬೈ ಡಿಫಾಲ್ಟಾಗಿ ಅದು ಆಫ್ ಇರುತ್ತೆ, ಆನ್ ಮಾಡ್ಕೋಬೋದು ನೀವು ಬೇಕಾದರೆ. ಅವ್ರು ಯಾರಾದರೂ ಗೆಸ್ಟ್ಗಳನ್ನು ಕರೆದುಕೊಂಡು ಬರೋಕ್ಕೆ ಅವಕಾಶ ಇರುತ್ತೆ. ಓಕೆನಾ. Call type. Video. Allow guests. Allow people to bring 1 additional guest. Off. Switch. ಅಡಿಷ್ನಲ್ ಗೆಸ್ಟ್ಗಳನ್ನು ಇಲ್ಲಿ ಅವರು ಕರೆದುಕೊಂಡು ಬರ್ಬೋದು. ಇದರಲ್ಲಿ ಬಂದಂತಹ ಹೊಸ ಅಪ್ಡೇಟ್ಗಳು ಎರಡೇ. ಓಕೆನಾ. ಒಂದು ಅಲೋ Call ಗೆಸ್ಟ್, type. Allow guests. Allow people. Call type. On. Switch. WhatsApp call link. Editing. Add location. Add end time. ಇದು ಆ್ಯಡ್ ಎಂಡ್ ಟೈಮ್. ಇವೆರಡು ಇದರಲ್ಲಿ ಬಂದಂತಹ ಹೊಸ ಅಪ್ಡೇಟ್. ಓಕೆನಾ. ಇವೆಂಟನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಬಂದಂತಹ ಹೊಸ ಅಪ್ಡೇಟ್. ನೀವು ಲಾಸ್ಟಿಗೆಲ್ಲ ಕ್ರಿಯೇಟ್ ಮಾಡಿ ಸೆಂಡ್ ಕೊಟ್ಟರೆ ಆ ಒಂದು ಇವೆಂಟ್ ಕ್ರಿಯೇಟ್ ಆಗಿ ಸೆಂಡ್ ಆಗುತ್ತೆ. ಓಕೆನಾ. ಬ್ಯಾಕ್ ಬರ್ತೀನಿ, ನಾನು ಕ್ರಿಯೇಟ್ ಮಾಡಲ್ಲ. ಓಕೆನಾ. ಕ್ರಿಯೇಟ್ ಮಾಡಲಿಕ್ಕೆಲ್ಲ ಟೈಮ್ ಆಗುತ್ತೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. WhatsApp. ಓಕೆ, You updated mobile ticket. 0%. ನಾನು ನಿನ್ನೆ ಒಂದು You updated mobile ticket. Not approved. Payment right 2. Sure. Yesterday. Mobile ticket. Not approved. ನಾನು ನಿನ್ನೆ ಒಂದು ಇವೆಂಟನ್ನು ಕ್ರಿಯೇಟ್ ಮಾಡಿದ್ದೆ. ನಿಮಗೆ ನಾನು ಅದನ್ನೇ ತೋರಿಸ್ತೀನಿ, ಯಾಕಂತಂದರೆ ಇವೆಂಟ್ ಕ್ರಿಯೇಟ್ ಮಾಡಲಿಕ್ಕೆಲ್ಲ ಲೇಟ್ ಆಗುತ್ತೆ. ಓಕೆ, ನಾನು ಎಲ್ಲ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ಅದು ಬಿಡಿ. ಈಗ ನಾನು ಇವೆಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಎಲ್ಲ ಹೇಳ್ಕೊಟ್ಟೆ. ಈಗ ಪಿನ್ ಮಾಡೋದು ಹೇಗೆ ಅದನ್ನು ತಿಳಿಸ್ಕೊಡಿ ನಿರಂಜನ್ ಅವರೇ ಅಂತ ಕೇಳಿದೆ. ನಾನೀಗ ಒಂದು ಇವೆಂಟ್ ಮೇಲೆ ನಿನ್ನೆ ಕ್ರಿಯೇಟ್ ಮಾಡಿದ್ದೆ. ಆ ಇವೆಂಟ್ ಮೇಲೆ ನಾನು ಫೋಕಸ್ ಇಟ್ಟಿದ್ದೀನಿ. ಅಲ್ಲಿಂದ ನಾನು ಡೌನಿಂದ ಅಪ್ ಸ್ವೈಪ್ ಮಾಡ್ತೀನಿ. ಸ್ವೈಪ್ ಮಾಡೋದ್ರಿಂದ ನಿಮಗೆ ಗೊತ್ತಿರ್ಬೋದಲ್ಲ, ಸ್ವೈಪ್ ಮಾಡಿದ್ರೆ ಪಿನ್, ಫಾರ್ವರ್ಡ್, ಡಿಲೀಟ್ ಎಲ್ಲ ಆಪ್ಷನ್ ಸಿಗ್ತವೆ, ಶೇರ್ ಅಂತೇಳಿ. ಆದರೆ ಶೇರು ಫಾರ್ವರ್ಡ್ ಏನು ಬರಲ್ಲ.
ಅದ್ರ ಬದಲಾಗಿ ಪಿನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಕೇಳಿಸ್ಕೊಳ್ಳಿ, ಇಲ್ಲಿ ಏನು ಬರುತ್ತೆ, Pin. ಪಿನ್ ಅಂತ ಬರುತ್ತೆ, Delete. ಡಿಲೀಟ್ ಬರುತ್ತೆ, Info. ಇನ್ಫೋ ಬರುತ್ತೆ. Star. ಓಕೆನಾ, ಸ್ಟಾರ್, Reply. ರಿಪ್ಲೈ, Enter selection mode. ಎಂಟರ್ ಸೆಲೆಕ್ಷನ್ Activate. ಮೋಡ್, ಆಕ್ಟಿವೇಟ್, Pin. ಪಿನ್. ಓಕೆನಾ, ಈಗ ಪಿನ್ ಇದರಲ್ಲಿ ಬಂದಂತಹ ಹೊಸ ಅಪ್ಡೇಟ್. ಪಿನ್ ಮ್ಯಾಗೆ ಕ್ಲಿಕ್ ಮಾಡಿದರೆ ಒಂದು ನಿಮಿಷ, Choose how long your ಓಕೆ, pin lasts. ಚೂಸ್ ಹೌ ಲಾಂಗ್ ಪಿನ್ ಯುವರ್ ಲಾಸ್ಟ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಪಿನ್ ಮಾಡ್ಬೋದು ನಾವು. ಓಕೆನಾ, ಎಷ್ಟು ದಿನ, Not selected. 24 hours. Radio 24 button. hours, Selected. 7 days. Radio 7 button. days, Not selected. 30 days. Radio button. 30 Radio 4. days, Not selected until event ends. Radio button. 4 4. ಅಂಟಿಲ್ ಇವೆಂಟ್ ಎಂಡ್ಸ್ ಅಂತೇಳಿದೆ. ಅಂದರೆ ಇವೆಂಟ್ ಯಾವಾಗ ಎಂಡ್ ಆಗುತ್ತೋ ಆಗ ಅದು ಮುಕ್ತಾಯ ಆಗುತ್ತೆ. ಓಕೆನಾ, ಪಿನ್ ಆಗಿರೋದು ಆಟೋಮೆಟಿಕಲಿ ರಿಮೂವ್ ಆಗುತ್ತೆ. ನಾನು Selected. Not selected until event ends. Radio button. 4 4. ಅಂಟಿಲ್ ಇವೆಂಟ್ ಎಂಡ್ಸ್ ಅಂತೇಳಿ ಅದನ್ನು ಕ್ಲಿಕ್ Cancel ಮಾಡಿದ್ದೀನಿ. button. ಕ್ಯಾನ್ಸಲ್ ಪಿನ್ ನಿಂತಿದೆ. ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ WhatsApp. ಅದು ಪಿನ್ ಆಗಿರುತ್ತೆ. ಓಕೆನಾ, ಓಕೆ, ಇವೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅದನ್ನು ಪಿನ್ ಮಾಡೋದು ಹೇಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗ WhatsApp. ಮುಂದಿನ ಅಪ್ಡೇಟ್ ಬಂದುಬಿಟ್ಟು Updates. Tab. 2 of 4. List 4. Educare card attack. ಮುಂದಿನ ಅಪ್ಡೇಟ್ ಬಂದುಬಿಟ್ಟು ಈಗ ಚಾನಲ್ಗೆ ಸಂಬಂಧಪಟ್ಟಿದ್ದು. ವಾಟ್ಸಪ್ನಲ್ಲಿ ಯಾರು ಚಾನಲ್ಗಳನ್ನು ಕ್ರಿಯೇಟ್ ಮಾಡಿದಿರೋ ಅವರಿಗೆ ಸಂಬಂಧಪಟ್ಟಿದ್ದು. ಓಕೆನಾ, ಓಕೆ, ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಒಂದು ವಾಟ್ಸಪ್ ಚಾನಲ್ ಇದೆ. ಅದಕ್ಕೆ ಯಾರು ಭಾಗವಹಿಸಿರೋ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಲಿಂಕ್ ಮೂಲಕ ತಾವು ಜಾಯ್ನ್ ಆಗಿ. ಓಕೆನಾ, ಈಗ ಚಾನಲ್ ಲಿಂಕ್ ಅಂದೇ ನಾವು ಶೇರ್ ಮಾಡ್ಬೋದಾಗಿತ್ತು. ಈಗಿಲ್ಲ, ಚಾನಲ್ನಲ್ಲಿ ನಾವು ಕ್ಯೂ ಆರ್ ಕೋಡನ್ನು ಕೂಡ ನಾವು ಶೇರ್ ಮಾಡ್ಬೋದು. ಓಕೆನಾ, ಅದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಈಗ ನಾನು ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಒಂದು ಚಾನಲ್ ಹೆಸರು ಹೇಳುತ್ತಲ್ಲ. S Niranjan Kannada Technology. 41 followers. Heading out of list. ಓಕೆನಾ, ಇಲ್ಲಿ ನಾನು ಎಷ್ಟು ಫಾಲೋವರ್ಸ್ ಇದೆ ಎಲ್ಲ ಹೇಳ್ತಾ ಇದೆ. ಅಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Channel link button. ಚಾನಲ್ ಲಿಂಕ್ ಅಂತೇಳಿ ಬರುತ್ತೆ. ಓಕೆನಾ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ. Channel link. Heading. ಓಕೆ, People with this link can view and follow this channel. ಓಕೆ, Share link button. ಶೇರ್ ಲಿಂಕ್, ಇಲ್ಲಿಂದ ಲಿಂಕ್ನ ಶೇರ್ ಮಾಡ್ಬೋದು. Button. Send link via WhatsApp. ಓಕೆ, ವಾಟ್ಸಪ್ ಮೂಲಕ ಲಿಂಕನ್ನು ಶೇರ್ ಮಾಡ್ಬೋದು. Button. Share to my status. ಮೈ ಸ್ಟೇಟಸ್ಗೆ ಶೇರ್ ಮಾಡ್ಬೋದು. Button. Copy link. ಲಿಂಕ್ನ ಕಾಪಿ ಮಾಡ್ಬೋದು. Button. Share link. ಶೇರ್ ಲಿಂಕ್ ಮಾಡ್ಬೋದು. Button. QR code. ಕ್ಯೂ ಆರ್ ಕೋಡ್, ಇದೇ ಒಂದು ಹೊಸ ಫ್ಯೂಚರ್ ಇದರಲ್ಲಿ ಬಂದಿರುವಂಥದ್ದು. ಓಕೆನಾ, Button. Button. QR code. ಕ್ಯೂ ಆರ್ ಕೋಡ್ ಇದನ್ನು ಆ್ಯಡ್ ಮಾಡಿದ್ದಾರೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ QR code. ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ. QR code. Heading. ಓಕೆ, Share button. ಶೇರ್ ಮಾಡ್ಬೋದು. S Niranjan Kannada Technology. Heading. ಓಕೆ, ಇದು ನಮ್ಮ ಚಾನಲ್ ಹೆಸರು, WhatsApp channel. ವಾಟ್ಸಪ್ ಚಾನಲ್, QR code. ಕ್ಯೂ ಆರ್ ಕೋಡ್. If this channel QR code is shared with someone, they can scan it with their camera to view and follow your channel. ನೋಡಿ, ಅವರ ಒಂದು ಕ್ಯಾಮ್ರಾದಿಂದ ನೀವು ಶೇರ್ ಮಾಡಿದಂಥ ಕ್ಯೂ ಆರ್ ಕೋಡನ್ನು ಅವ್ರ ಕ್ಯಾಮ್ರಾದಿಂದ ಸ್ಕ್ಯಾನ್ ಮಾಡಿ ನಿಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದೆ. Back button. ಓಕೆನಾ, ಇಷ್ಟೇ ಆಪ್ಷನ್ ಇರೋದು. ನೀವು ಶೇರ್ ಮಾಡ್ಬೋದು QR ಇಲ್ಲಿಂದ. code. Heading. Share button. ಓಕೆನಾ, ಶೇರ್ ತಗೊಂಡು ವಾಟ್ಸಪ್ ಮೂಲಕನೋ ಅಥವಾ ಯಾವ ಮೂಲಕನೋ ಶೇರ್ ಮಾಡ್ಬೋದು. Please wait a moment. Share button. ಓಕೆ, Share. Share chat. ನೋಡಿ, ಇಲ್ಲೆಲ್ಲ ಆ್ಯಪ್ಸ್ ಎಲ್ಲ ಓಪನ್ ಆಗುತ್ತವೆ. ಈ ಮೂಲಕ ನೀವು ಇಲ್ಲಿ QR code. ಶೇರ್ ಮಾಡ್ಬೋದು. ಓಕೆನಾ, ಕ್ಯೂ ಆರ್ ಕೋಡ್ನ ಕೂಡ ಶೇರ್ ಮಾಡ್ಬೋದು. Channel link. ಓಕೆ, WhatsApp. What do I home? ವಾಟ್ಸಪ್ನಲ್ಲಿ ಬಂದಂತಹ ಈ 3 ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಓಕೆನಾ, ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ವಿಡಿಯೋಗಳು ಬರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟೇ. ಓಕೆನಾ, ಏನು ಇದರಲ್ಲಿ 3 ಅಪ್ಡೇಟ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಅಷ್ಟೇ. ಓಕೆ, ಮಗದೊಮ್ಮೆ ತಮಗೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.